ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಐಕ್ಯೂಜಿಕೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ SSC ಮತ್ತು RRB ಯಲ್ಲಿ ಕೇಳಬಹುದಾದ ಪ್ರಚಲಿತ ಘಟನೆಗಳು ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಯಾರೆಲ್ಲ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ ಬಂತು, ಜಾಗತಿಕ ಶಾಂತಿ ಸೂಚ್ಯಂಕ GPI 2025ರಲ್ಲಿ ಭಾರತದ ಸ್ಥಾನ ಎಷ್ಟು? ಸರಿಯಾದ ಉತ್ತರ 115ನೇ ಸ್ಥಾನ. ಪ್ರಶ್ನೆ 2, ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶವು ಹೊಸ ಯು ಸ್ಪೆಷಲ್ ಬಸ್ ಸೇವೆಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ದೆಹಲಿ. ಪ್ರಶ್ನೆ 3, ಯಾವ ನಗರದಲ್ಲಿ ಭಾರತದ ಅತಿದೊಡ್ಡ ರಕ್ಷಣಾ ಉಪಕರಣಗಳು ಮತ್ತು ಡ್ರೋನ್ ಉತ್ಪಾದನಾ ಘಟಕವನ್ನು ಉದ್ಘಾಟಿಸಿದರು? ಸರಿಯಾದ ಉತ್ತರ ಉತ್ತರ ಪ್ರದೇಶ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಪ್ರಶ್ನೆಗಳು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ರಶ್ನೆ 4, ಭಾರತದ ಹೊಸ ಕಂಟ್ರೋಲ್ ಜನರಲ್ ಆಫ್ ಅಕೌಂಟ್ಸ್ ಆಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಸರಿಯಾದ ಉತ್ತರ ಶ್ರೀಮತಿ TCA ಕಲ್ಯಾಣಿ. ಪ್ರಶ್ನೆ 5, BWF ನಲ್ಲಿ 2 ಬಾರಿ ಕಂಚಿನ ಪದಕ ಗೆದ್ದ ಮೊದಲ ಭಾರತೀಯ ಪುರುಷರ ಡಬಲ್ಸ್ ಬ್ಯಾಡ್ಮಿಂಟನ್ ಜೋಡಿ ಯಾರು? ಸರಿಯಾದ ಉತ್ತರ ರಾಂಕಿರೆಡ್ಡಿ ಮತ್ತು ಚಿರಾಗ್. ಪ್ರಶ್ನೆ 6, ಹಿಂದುಳಿದ ವರ್ಗಗಳಿಗೆ 42% ಮೀಸಲಾತಿ ಖಾತ್ರಿಪಡಿಸುವ ಮಸೂದೆಯನ್ನು ಯಾವ ರಾಜ್ಯ ವಿಧಾನಸಭೆ ಅಂಗೀಕರಿಸಿದೆ? ಸರಿಯಾದ ಉತ್ತರ ತೆಲಂಗಾಣ. ಪ್ರಶ್ನೆ 7, ಮತ್ಸ್ಯ ಶಕ್ತಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳದ ತಿರುವನಂತಪುರಂ. ಪ್ರಶ್ನೆ 8, ಆಗಸ್ಟ್ 2025ರಲ್ಲಿ ಯಾವ ದೇಶದಲ್ಲಿ 51 ಅಡಿ ಎತ್ತರದ ಭಗವಾನ್ ರಾಮನ ಪ್ರತಿಮೆ ಅನಾವರಣಗೊಂಡಿದೆ? ಸರಿಯಾದ ಉತ್ತರ ಕೆನಡಾ ದೇಶ ಅಂತ ಹೇಳ್ಬೋದು. ಪ್ರಶ್ನೆ 9, ಶಾಂಘೈ ಸಂಸ್ಥೆಯಾದ 25ನೇ ರಾಷ್ಟ್ರಗಳ ಮುಖ್ಯಸ್ಥರ ಶೃಂಗಸಭೆ 2025 ಎಲ್ಲಿ ನಡೆದಿದೆ? ಸರಿಯಾದ ಉತ್ತರ ಚೀನಾದಲ್ಲಿ ನಡೆದಿದೆ ಫ್ರೆಂಡ್ಸ್. ಪ್ರಶ್ನೆ 10, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಉರ್ಜಿತ್ ಪಟೇಲ್. ಪ್ರಶ್ನೆ 11, ವಾಯುಗುಣ ಮಟ್ಟ ಜೀವನ ಸೂಚ್ಯಂಕ ವರದಿ 2025ರ ಪ್ರಕಾರ ವಿಶ್ವದ ಅತ್ಯಂತ ಕಲುಷಿತ ನಗರ ಯಾವುದು? ಸರಿಯಾದ ಉತ್ತರ ದೆಹಲಿ. ಪ್ರಶ್ನೆ 12, ಕೆನಡಾಕ್ಕೆ ಭಾರತದ ಹೊಸ ಹೈ ಕಮಿಷನರ್ ಆಗಿ ಯಾರನ್ನು ನೇಮಿಸಲಾಗಿದೆ? ಸರಿಯಾದ ಉತ್ತರ ದಿನೇಶ್ ಕೆ ಪಟ್ನಾಯಕ್ ಅಂತ ಹೇಳ್ಬೋದು. ಪ್ರಶ್ನೆ 13, ರಾಷ್ಟ್ರೀಯ ಕ್ರೀಡಾ ದಿನ 2025ರ ಘೋಷಣೆ ಏನು? ಇದಕ್ಕೆ ಸರಿಯಾದ ಉತ್ತರ ಏಕ್ ಘಂಟಾ ಖೇಲ್ ಮೈದಾನ್ ಮೇ, ಅಂದ್ರೆ 1 ಗಂಟೆ ಮೈದಾನದಲ್ಲಿ ಆಟವಾಡು. ಪ್ರಶ್ನೆ 14, 2020ರ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನು ಯಾವ ನಗರವು ಆಯೋಜಿಸುತ್ತದೆ? ಸರಿಯಾದ ಉತ್ತರ ಭಾರತದ ನವದೆಹಲಿ ಅಂತ ಹೇಳ್ಬೋದು. ಪ್ರಶ್ನೆ 15, ರಾಷ್ಟ್ರೀಯ ವನ್ಯ ಜೀವಿ ದಿನ 2025 ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಸೆಪ್ಟೆಂಬರ್ 4ರಂದು ಆಚರಿಸಲಾಗುತ್ತದೆ. ಪ್ರಶ್ನೆ 16, 2025ರಂದು ಹತ್ತಿ ರೈತರನ್ನು ಸಬಲೀಕರಣಗೊಳಿಸಲು ಯಾವ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದರು? ಸರಿಯಾದ ಉತ್ತರ ಕಪಾಸ್ ಕಿಸಾನ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಪ್ರಶ್ನೆ 17, ಭಾರತದ ಮೊದಲ ಸ್ಥಳೀಯ ಚಿಪ್ ಅನ್ನು ಸೆಪ್ಟೆಂಬರ್ 2025ರಲ್ಲಿ ಎಲ್ಲಿ ಬಿಡುಗಡೆ ಮಾಡಲಾಯಿತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ. ಪ್ರಶ್ನೆ 18, ಮೈತ್ರಿ ಎಂಬ ಜಂಟಿ ಮಿಲಿಟರಿ ವ್ಯಾಯಾಮವು ಭಾರತದ ಯಾವ ದೇಶದ ನಡುವೆ ನಡೆಯುತ್ತದೆ? ಸರಿಯಾದ ಉತ್ತರ ಭಾರತ ಮತ್ತು ಥೈಲ್ಯಾಂಡ್ ದೇಶ. ಪ್ರಶ್ನೆ 19, 20ನೇ ಜಾಗತಿಕ ಸುಸ್ಥಿರತಾ ಶೃಂಗಸಭೆ 2025 ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ. ಪ್ರಶ್ನೆ 20, ರಾಷ್ಟ್ರೀಯ ಶಿಕ್ಷಕರ ದಿನ 2025ರ ಥೀಮ್ ಅಂದ್ರೆ ಘೋಷಣೆ ಏನು? ಸರಿಯಾದ ಉತ್ತರ ಮುಂದಿನ ಪೀಳಿಗೆಯ ಕಲಿಯುವವರಿಗೆ ಸ್ಫೂರ್ತಿ ನೀಡುವುದು. ಪ್ರಶ್ನೆ 21, ಸರಕು ಮತ್ತು ಸೇವಾ ತೆರಿಗೆ GST ಮಂಡಳಿ ಸೆಪ್ಟೆಂಬರ್ 2022-25ರಂದು GST ತೆರಿಗೆ ಎಷ್ಟಕ್ಕೆ ಇಳಿಸಿದೆ? 5ರಿಂದ 18% ಅಂತ ಹೇಳ್ಬೋದು. ಪ್ರಶ್ನೆ 22, ಅನ್ನಪೂರ್ಣ ಯೋಜನೆಯನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ? ಅನ್ನಪೂರ್ಣ ಯೋಜನೆಯನ್ನು ಬೆಂಗಳೂರು ನಗರದಲ್ಲಿ ಸ್ಥಾಪಿಸಲಾಗಿದೆ. ಪ್ರಶ್ನೆ 23, ಭಾರತದ ಲಿಂಗ ಸಮಾನತೆಯ ಗೌರವ ರಾಯಭಾರಿಯಾಗಿ ಯಾವ ಪ್ರಸಿದ್ಧ ನಟಿಯನ್ನು ನೇಮಿಸಿದೆ? ಸರಿಯಾದ ಉತ್ತರ ಕೃತಿ ಸನೋನ್. ಪ್ರಶ್ನೆ 24, ಸೆಪ್ಟೆಂಬರ್ 2025ರಲ್ಲಿ ಥೈಲ್ಯಾಂಡ್ನ ಹೊಸ ಪ್ರಧಾನಿ ಯಾರು? ಸರಿಯಾದ ಉತ್ತರ ಅನುತಿನ್ ಚಾರ್ನ್ ವಿರಕುಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 25, 2025ರ ICC ಮಹಿಳಾ ವಿಶ್ವಕಪ್ ಅನ್ನು ಯಾವ ದೇಶ ಆಯೋಜಿಸುತ್ತದೆ? ಸರಿಯಾದ ಉತ್ತರ ಶ್ರೀಲಂಕಾ ಮತ್ತು ಭಾರತ ದೇಶದಲ್ಲಿ ಆಯೋಜಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 26, ಯಾವ ಪ್ರಖ್ಯಾತ ಬರಹಗಾರರಿಗೆ ಪ್ರೊ VK ಗೋಕಾಕ್ ಪ್ರಶಸ್ತಿ 2025 ನೀಡಿ ಗೌರವಿಸಲಾಗುವುದು? ಸರಿಯಾದ ಉತ್ತರ ಆನಂದ್ V ಪಾಟೀಲ್ ಅಂತ ಹೇಳ್ಬೋದು. ಪ್ರಶ್ನೆ 27, 2025ರಲ್ಲಿ ಗಣಿ ಸಚಿವಾಲಯದ ಹೊಸ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಪಿಯೂಷ್ ಗೋಯಲ್ ಅಂತ ಹೇಳ್ಬೋದು.
ಪ್ರಶ್ನೆ 28 ಸೆಪ್ಟೆಂಬರ್ 2025ರಲ್ಲಿ ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನು ನಿಷೇಧಿಸಿದ ದೇಶ ಯಾವುದು? ಸರಿಯಾದ ಉತ್ತರ ನೇಪಾಳ ದೇಶ. ಪ್ರಶ್ನೆ 29 ಭಾರತದ 15ನೇ ಉಪಾಧ್ಯಕ್ಷರು ಯಾರು? ಅಂದ್ರೆ ಭಾರತದ 15ನೇ ಉಪರಾಷ್ಟ್ರಪತಿ ಬಂದ್ಬಿಟ್ಟು ಯಾರಪ್ಪ ಅಂದ್ರೆ ಸಿ.ಪಿ. ರಾಧಾಕೃಷ್ಣನ್ ಆಗಿರ್ತಾರೆ. ಪ್ರಶ್ನೆ 30 82ನೇ ವೆನಿಸ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2025ರಲ್ಲಿ ಅತ್ಯುತ್ತಮ ನಿರ್ದೇಶಕ ವಿಜೇತ ಯಾರು? ಸರಿಯಾದ ಉತ್ತರ ಅನುಪೂರ್ಣ ರಾಯ್. ಪ್ರಶ್ನೆ 31 ಸೆಪ್ಟೆಂಬರ್ 2025ರಲ್ಲಿ ಯಾವ ದೇಶವು ಸುಧಾರಿತ ಗೂಢಚಾರ ಉಪಗ್ರಹ OPEC-19 ಅನ್ನು ಉಡಾವಣೆ ಮಾಡಿದೆ? ಸರಿಯಾದ ಉತ್ತರ ಇಸ್ರೇಲ್ ದೇಶ. ಪ್ರಶ್ನೆ 32 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ಘೋಷವಾಕ್ಯವೇನು? ಸರಿಯಾದ ಉತ್ತರ ಡಿಜಿಟಲ್ ಯುಗದಲ್ಲಿ ಸಾಕ್ಷರತೆಯನ್ನು ಉತ್ತೇಜಿಸುವುದು. ಪ್ರಶ್ನೆ 33 ಫಾರ್ಮುಲಾ 1 ರೇಸ್ ಇಟಾಲಿಯನ್ ಗ್ರ್ಯಾಂಡ್ ಫಿಕ್ಸ್ 2025 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಮ್ಯಾಕ್ಸ್ ವರ್ಸ್ಟ್ ಫ್ಯಾನ್ ರೆಡ್ ಬುಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 34 ಫ್ರಾನ್ಸ್ನ ಹೊಸ ಪ್ರಧಾನಿ ಯಾರು? ಸರಿಯಾದ ಉತ್ತರ ಸೆಬಾಸ್ಟಿಯನ್ ಲೆಕಾರ್ನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 35 ವಿಶ್ವ ಆತ್ಮಹತ್ಯೆ ತಡೆಗಟ್ಟು ದಿನ 2025ರ ಘೋಷವಾಕ್ಯ. ಸರಿಯಾದ ಉತ್ತರ ಆತ್ಮಹತ್ಯೆ ನಿರೂಪಣೆಯನ್ನು ಬದಲಾಯಿಸುವುದು. ಪ್ರಶ್ನೆ 36 CAFA ನೇಷನ್ಸ್ ಕಪ್ 2025ರಲ್ಲಿ ಭಾರತೀಯ ಫುಟ್ಬಾಲ್ ತಂಡವು ಯಾವ ಪದಕವನ್ನು ಗೆದ್ದಿದೆ? ಸರಿಯಾದ ಉತ್ತರ ಕಂಚು ಅಂತ ಹೇಳ್ಬೋದು ಫ್ರೆಂಡ್ಸ್. ಓಮನ್ ಅನ್ನು ಸೋಲಿಸಿದೆ ಫ್ರೆಂಡ್ಸ್ ಇದು ಓಮನ್ ದೇಶವನ್ನ. ಪ್ರಶ್ನೆ 37 102 ವರ್ಷದ ಕೋಕಿಚಿ ಅಕು ಜಾವಾ ಮೌಂಟ್ ಫೂಜಿಯನ್ನು ಏರಿದ ಅತ್ಯಂತ ಹಿರಿಯ ವ್ಯಕ್ತಿ ಅವರು ಯಾವ ದೇಶಕ್ಕೆ ಸೇರಿದವರು? ಸರಿಯಾದ ಉತ್ತರ ಜಪಾನ್ ದೇಶ. ಪ್ರಶ್ನೆ 38 ಯಾವ ನೆರೆಯ ದೇಶದ ಪ್ರಧಾನಿ KP ಶರ್ಮಾ ಓಲಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದರು? ಸರಿಯಾದ ಉತ್ತರ ನೇಪಾಳ ದೇಶ. ಪ್ರಶ್ನೆ 39 ವಿಶ್ವದ ಮೊದಲ ಸೆರಾಮಿಕ್ ತ್ಯಾಜ್ಯ ಪಾರ್ಕ್ ಅನೋಖಿ ದುನಿಯಾ ಎಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ. ಪ್ರಶ್ನೆ 40 ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನದ 2025 ಇದರ ಥೀಮ್ ಏನಾಗಿತ್ತು? ಸರಿಯಾದ ಉತ್ತರ ಹುತಾತ್ಮರನ್ನು ಸ್ಮರಿಸುವುದು, ಅರಣ್ಯಗಳನ್ನು ರಕ್ಷಿಸುವುದು. ಪ್ರಶ್ನೆ 41 ದೇಶದ ಮೊದಲ ಬಿದಿರು ಆಧಾರಿತ ಜೈವಿಕ ಸಂಸ್ಕರಣಾಗಾರ ಸೆಪ್ಟೆಂಬರ್ 25, 2025 ಯಾವ ರಾಜ್ಯದಲ್ಲಿ ತೆರೆಯಲಾಯಿತು? ಅಸ್ಸಾಂ ರಾಜ್ಯ. ಪ್ರಶ್ನೆ 42 IMD ವರ್ಲ್ಡ್ ಟ್ಯಾಲೆಂಟ್ 2025 ಪಟ್ಟಿಯಲ್ಲಿ ಭಾರತದ ಸ್ಥಾನ ಎಷ್ಟು? ಸರಿಯಾದ ಉತ್ತರ 63ನೇ ಸ್ಥಾನ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 43 ವಿಶ್ವ ಪ್ರಥಮ ಚಿಕಿತ್ಸಾ ದಿನದ 2025 ಘೋಷಣೆ ವಾಕ್ಯ ಏನು? ಸರಿಯಾದ ಉತ್ತರ ಪ್ರಥಮ ಚಿಕಿತ್ಸೆ ಮತ್ತು ಹವಾಮಾನ ಬದಲಾವಣೆ. ಪ್ರಶ್ನೆ 44 ಸೆಪ್ಟೆಂಬರ್ 2025ರಲ್ಲಿ IIM ಅಹಮದಾಬಾದ್ನ ಮೊದಲ ಅಂತಾರಾಷ್ಟ್ರೀಯ ಕ್ಯಾಂಪಸ್ ಎಲ್ಲಿ ಉದ್ಘಾಟನೆಯಾಯಿತು? ಸರಿಯಾದ ಉತ್ತರ ದುಬೈನಲ್ಲಿ. ಪ್ರಶ್ನೆ 45 ಸೆಪ್ಟೆಂಬರ್ 2025ರಲ್ಲಿ ಯಾವ ಮಾಜಿ ಪ್ರಧಾನಿ ವಿ ನರಸಿಂಹರಾವ್ ಪ್ರಶಸ್ತಿ ನೀಡಲಾಗಿದೆ? ಸರಿಯಾದ ಉತ್ತರ ಡಾಕ್ಟರ್ ಮನಮೋಹನ್ ಸಿಂಗ್. ಪ್ರಶ್ನೆ 46 ಸೆಪ್ಟೆಂಬರ್ 2025ರಲ್ಲಿ ಡಯಾಲಾ ಎಂಬ ವಿಶ್ವದ ಮೊದಲ AI ಸಚಿವರನ್ನು ಯಾವ ದೇಶ? ಸರಿಯಾದ ಉತ್ತರ ಅಲ್ಬೇನಿಯಾ ದೇಶ. ಪ್ರಶ್ನೆ 47 ಸೆಪ್ಟೆಂಬರ್ 2025ರಲ್ಲಿ ನೇಪಾಳದ ಮೊದಲ ಮಹಿಳಾ ಪ್ರಧಾನಿ ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಸುಶೀಲಾ ಕರ್ಕಿ ಅಂತ ಹೇಳಿದ್ರು. ಪ್ರಶ್ನೆ 48 ಹಿಂದಿ ದಿವಸ್ 2025ರ ಥೀಮ್ ಏನು? ಸರಿಯಾದ ಉತ್ತರ ರಾಷ್ಟ್ರೀಯ ಏಕತೆ ಮತ್ತು ಜಾಗತಿಕ ಗುರುತಿನ ಶಕ್ತಿ. ಪ್ರಶ್ನೆ 49 ವಿಶ್ವದ ಮೊದಲ ತ್ರಿಸೇನಾ ಮಹಿಳಾ ನೌಕಾಯಾನ ಸಮುದ್ರ ಪ್ರದಕ್ಷಿಣೆ ದಂಡಯಾತ್ರೆಯನ್ನು ಎಲ್ಲಿ ಪ್ರಾರಂಭಿಸಿದರು? ಸರಿಯಾದ ಉತ್ತರ ಮುಂಬೈ. ಪ್ರಶ್ನೆ 50 ಸೆಪ್ಟೆಂಬರ್ 2025ರಲ್ಲಿ ಕುವೈತ್ಗೆ ಭಾರತದ ಹೊಸ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಪರ್ವಿತಾ ತ್ರಿಪಾಠಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 51 ಸೆಪ್ಟೆಂಬರ್ 2025ರಲ್ಲಿ ಯಾವ ಭಾರತೀಯ ನಗರಕ್ಕೆ ರಾಮ್ಸರ್ ವೆಟ್ಲ್ಯಾಂಡ್ ಸಿಟಿ ಮಾನ್ಯತೆ ನೀಡಲಾಗಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜಸ್ಥಾನ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ.